ಅವನಿ ನಮ್ಮ ಮನೆ ಸೋದರ ಸೊಸೆಯಾಗಿ ಮನೆ ಕಾಲಿಟ್ ಮೇಲಿಂದ ನಮ್ಮ ಮನೆಗೆ ಯಾವುದೋ ಹೊಸ ಕಳೆ ಬಂದಿರೋ ಹಾಗನಿಸ್ತಿದೆ. ಹೌದು ವೇದ, ಯಾವ ಗೂಡಿನ ಹಕ್ಕಿಗಳು ಆ ಗೂಡಿಗೆ ಸೇರುತ್ತೆ ಅನ್ನೋ ತರ ನಮ್ ಸೋದರ ಸೊಸೆದಿರು ನಮ್ ಗೂಡಿಗೆ ಸೇರ್ಕೊಂಡ್ರು. ಅವನಿ ಎಲ್ಲರ ಬಗ್ಗೆ ಯೋಚನೆ ಮಾಡೋ ಹುಡುಗಿ. ಅಸೂಯೆಯಿಂದ ವಸಂತ ಅವ್ರು ಏನಾದ್ರು ಹೇಳಿದ್ರೆ ನಾವು ಸುಮ್ಮನೆ ಇರಬಾರ್ದು ವೇದ. ಹಾಗೆ ಸುಮ್ಮನೆ ಇರ್ತೀವ್ರಿ? ಬೆಳಿಗ್ಗೆನೆ ದೇವ್ರ ಮನೆಗೆ ಒಳಗೆ ಹೋಗಿ ಅತ್ತೆ ಬದಲು ಇವಳು ದೇವ್ರ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಮಾರ್ಕ್ಸ್ ತಗೊಂಡಿದ್ದಾಳೆ. ಅತ್ತೆ ಮಾವನ್ಗೆ ನಾಳೆ ಮದುವೆ ದಿನ ಆಚರಿಸ್ಬೇಕು ಅಂತ ಇನ್ನೂ ಸ್ವಲ್ಪ ಮಾರ್ಕ್ಸ್ ತಗೊಂಡಿದ್ದಾಳೆ. ಇವಾಗ ನೋಡಿದ್ರೆ ಹಾಲ್ ತಗೊಂಡು ಹೋಗ್ತಾ ಇದ್ದಾಳೆ. ಒಳ್ಳೆದನ್ನ ಒಳ್ಳೇದು ಅಂತ ಹೇಳ್ತೀವಿ, ಕೆಟ್ಟದನ್ನ ಕೆಟ್ಟದ್ದು ಅಂತ ಹೇಳ್ತೀವಿ. ಎಲ್ರೂ ನಮ್ಮ ಮಕ್ಳೇ ಅಲ್ವಾ? ಒಳಗಡೆಗೆ ಬರ್ಲಾ ಅತ್ತೆ? ಬಾಮ್ಮ, ತಗೊಳ್ಳಿ. ನಿನ್ ಯಾಕಮ್ಮ ಇಂಥ ಕೆಲಸಗಳು? ನಮ್ಮ ಅಪ್ಪ ಅಮ್ಮನ ನಂತರ ನೀವ್ ಅದೇ ಸ್ಥಾನದಲ್ಲಿದ್ದೀರಾ. ನಿಮಗ್ ಸೇವೆ ಮಾಡೋದು ನನ್ ಭಾಗ್ಯ ಅಂತ ಭಾವಿಸ್ತೀನಿ. ಶ್ರಮ ಅಲ್ವೇ ಅಲ್ಲ ಮಾವ? ನಾನೀ ತರ ಹೇಳ್ಬಾರ್ದು, ಆದ್ರೆ ಸಂದರ್ಭ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ನೀವ್ ನನ್ಗೂ ಶ್ರೀಕರ್ ಭಾವಂಗೂ ಮದ್ವೆ ಮಾಡ್ಬೇಕು ಅನ್ಕೊಂಡ್ರಿ. ನನ್ ಬಗ್ಗೆ ಗೊತ್ತಾಗೋದಕ್ಕೂ ಮುಂಚೆನೆ ಶ್ರೀಕರ್ ಭಾವ ನನ್ನ ಪ್ರೀತಿಸಿದ್ರು. ಜಾತಕ ಹೊಂದಾಣಿಕೆ ಆಗದೆ ನಮ್ಮ ಮದ್ವೆ ನಡೀಲಿಲ್ಲ. ಆದ್ರೆ ನಡೆದಿದ್ರೆ ನನ್ನ ಅತ್ತೆ ಮಾವಂಗೆ ನಾನು ಪಾದ ಸೇವೆ ಮಾಡ್ತಿದ್ದೆ ಅಲ್ವಾ? ದೇವ್ರೆ, ಅವನೇ ನನ್ನ ಮದ್ವೆನೇ ಹಾಳು ಮಾಡೋ ಥರ ಇದ್ದಾಳೆ. ನಂಗೆ ಯಾವಾಗ ಯಾವ ಕೆಲಸ ಹೇಳೋದಕ್ಕಾದ್ರೂ ನೀವು ಹಿಂದೇಟ್ ಹಾಕ್ಬೇಡಿ, ಸಂಕೋಚ ಪಡಬೇಡಿ, ಸರಿನಾ? ಸರಿನಮ್ಮ. ಸರಿ, ತಗೊಳ್ಳಿ. ಪರ್ಫಾರ್ಮೆನ್ಸ್ ಮಾಡಿದ್ ಸಾಕು, ಇನ್ ಹೊರಗಡೆ ಬಾ ಅವನಿ. ಅಮ್ಮ ಅವನಿ, ಏನ್ ಮಾವ? ನಿನ್ನ ನೋಡ್ತಿದ್ರೆ ಸಾಕ್ಷಾತ್ ನನ್ನ ತಂಗಿ ಸುಭದ್ರ ನೋಡ್ದಂಗೆ ಆಗ್ತಿದ್ಯಮ್ಮ. ನನ್ನ ತಂಗಿ ಹೋಲಿಕೆಗಳೇ ನಿನಗೂ ಬಂದಿರೋದು. ಇಷ್ಟು ವರ್ಷಗಳಾದ್ಮೇಲೆ ಗೊತ್ತಾಯ್ತು ಪಾಪ. ನೀನು ನೋಡಿದ ಮೊದಲನೇ ಕ್ಷಣದಿಂದಾನೇ ನನ್ನ ಮನಸ್ಸಲ್ಲಿ ಇದೇ ಭಾವನೆ ಬಂದಿರೋದು. ಇಷ್ಟು ದಿನ ಆದ್ಮೇಲೆ ಹೇಳ್ತಿದ್ದೀನಮ್ಮ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಂಗ್ ನಿಮ್ ಬಗ್ಗೆ ಅಕ್ಕ ಹೇಳೋದಕ್ಕೂ ಮುಂಚೆನೆ ನೀವಂದ್ರೆ ನಂಗೆ ಗೌರವ ಇತ್ತು ಮಾವ. ನಮ್ಮ ಮಧ್ಯ ಏನೋ ಒಂದು ಬಂಧ ಇದ್ದೇ ಇದೆ ಅಂತ ನನಗನ್ನಿಸ್ತಾ ಇತ್ತು. ಆ ರಕ್ತ ಸಂಬಂಧದ ಬಗ್ಗೆ ಅಕ್ಕ ಹೇಳಿದ ಮೇಲೆ ಗೊತ್ತಾಯ್ತು. ಅಮ್ಮ, ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಿ. ಕೇಳಿ ಮಾವ, ಸಂಕೋಚ ಯಾಕೆ? ನೀನ್ ಏನ್ ಬೇಕೋ ಕೇಳಮ್ಮ, ಅದನ್ನ ನಾವು ನಡೆಸ್ಕೊಡ್ತೀವಿ. ನಂಗೆ ನಿಮ್ ಕುಟುಂಬ ಸಾಕು ಮಾವ, ಇನ್ನೇನನ್ನೂ ಕೇಳಲ್ಲ ನಾನು. ಹಾಗೆ ಹೇಳ್ಬೇಡಮ್ಮ, ಏನಾದ್ರೂ ಒಂದು ಕೇಳು. ಸುಭದ್ರಾಗ್ ನಡೆದಿರೋ ಅನ್ಯಾಯ ಸ್ವಲ್ಪನಾದ್ರೂ ಕಡಿಮೆ ಆದಂಗಾಗುತ್ತೆ. ದೇವ್ರಿಗೆ ಕರೆದು ಬಿಟ್ಟ, ಅಪ್ಪ ಅಮ್ಮ ಹೊರಟೋದ್ರು. ಅದರಲ್ಲಿ ನೀವು ಮಾಡಿರೋ ಅನ್ಯಾಯ ಏನಿದೆ ಮಾವ? ನಮ್ಮ ಸಂತೋಷಕ್ಕೋಸ್ಕರ ಆದ್ರೂ ಏನೋ ಒಂದು ಕೇಳಮ್ಮ. ಕೇಳ್ತೀನಿ. ನನಗೋಸ್ಕರ ನೀವು ಆ ಕೆಲಸ ಮಾಡೋದಕ್ಕಾಗತ್ತಾ? ಮಾಡ್ತೀವಮ್ಮ. ಎಷ್ಟೇ ಕಷ್ಟ ಆದ್ರೂ ಮಾಡ್ತೀರಾ? ನೀನ್ ಕೇಳು, ನಾವು ಮಾಡ್ಲಿಲ್ಲ ಅಂತೀವಲ್ಲ ಅವಾಗ ಹೇಳು. ತಾಳಿ ವಿಷಯ ಹೇಳೋದಕ್ಕೋಸ್ಕರ ಮೆಲ್ಲಗೆ ರೂಟ್ ಮಾಡ್ಕೋತಿದ್ದಾಳೆ. ದೇವ್ರೆ, ಇವಳು ಮಾಮೂಲಿ ಹೆಣ್ಣಲ್ಲ. ಕೇಳಮ್ಮ. ಅದು ಕೇಳ್ತಾಯಿ. ಇಬ್ರು ನನ್ನ ವಿಷಯದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಮದ್ವೆ ವಿಷಯನ ಹೇಳ್ಬಿಟ್ರೆ ಡೌಟ್ ಇಲ್ಲ,
ಹೇಳೇ ಬಿಡ್ತಾಳೆ. ಕೇಳು ತಾಯಿ. ಅದೇನು ಅಂದ್ರೆ ಸಮಯ ಬಂದಾಗ ಖಂಡಿತ ಕೇಳ್ತೀನಿ. ಅಮ್ಮಯ್ಯ, ನಾನು ಕೇಳ್ದಾಗ ಮಾತ್ರ ಇಲ್ಲ ಅನ್ನೋದಿಲ್ಲ ಅಂತ ಅನ್ಕೊಂತೀನಿ. ಆಮೇಲೆ ಅದು ದೇವ್ರಿಚ್ಛೆ. ಅದೇನು ಅಂತ ಈಗಲೇ ಕೇಳ್ಬೋದಲ್ಲಮ್ಮ. ಇವಾಗ ಕೇಳಲ್ಲ, ಮೊದಲಿಂದಾನೇ ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಕೆಲವು ವಿಷಯನ ಸರಿಯಾದ ಸಮಯದಲ್ಲಿ ಸರಿಯಾದ ಘಳಿಗೆಯಲ್ಲಿ ಕೇಳಬೇಕು. ಅವಾಗ ಖಂಡಿತ ಕೇಳ್ತೀನಿ. ನೀನ್ ಯಾವಾಗ ಏನೇ ಕೇಳಿದ್ರು ಕೂಡ ನಿನಗ್ ನ್ಯಾಯ ಆಗೋ ತರ ನೋಡ್ಕೋತೀವಿ. ನಿನ್ನ ಹೂ ತರ ನಾವು ನೋಡ್ಕೋತೀವಮ್ಮ. ಥ್ಯಾಂಕ್ ಯು ಮಾವ. ಸರಿಯತ್ತೆ. ಸೋದರ್ ಸೊಸೆ ಅಂತ ಎಲ್ಲರಿಗೂ ಗೊತ್ತಾದ ಮೇಲಿಂದ ತುಂಬಾ ನಾಜೂಕಾಗಿ ಮಾತಾಡ್ತಿದ್ದಾಳೆ. ಯಾವುದೋ ಒಂದು ರೀತಿಲಿ ಸಿಕ್ಕಾಕಿಸ್ಲಿಲ್ಲ ಅಂದ್ರೆ ಇವಳ ಸ್ಪೀಡ್ಗೆ ಬ್ರೇಕ್ ಹಾಕಕ್ಕಾಗಲ್ಲ. ಹನುಮಂತ ಲಂಕೆನ ಸುಟ್ಟ ಹಾಗೆ ಅವನಿ ನನ್ನ ಜೀವನನೇ ಸುಡು ಅಂತ ಪ್ರಯತ್ನ ಮಾಡ್ತಿದ್ದಾಳೆ. ತಕ್ಷಣ ಅವನಿನ ಸಿಕ್ಕಾಕ್ಸೋ ಪ್ಲಾನ್ ಮಾಡಲೇಬೇಕು. ಮಾಡ್ತೀನಿ. ಅವನಿ, ಏನ್ ಮಾಡ್ತಿದ್ಯಾ ಅಕ್ಕ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಹೊಸ ಮರ್ಯಾದೆಗಳಿಂದ ಮಿತಿ ಅಡ್ಡ ಬರ್ದೇ ಇರೋ ಬಂಧುತ್ವದಿಂದ ಹೊಸದಾಗಿದೆ. ಅತ್ತೆ, ಮಾವ, ಭಾವ, ಅಕ್ಕ, ಅತ್ತಿಗೆ, ತಂಗಿ ಅಂತ ಕರೆಯೋದಕ್ಕೆ ತುಂಬಾ ದಿನಗಳಿಂದ ದೂರ ಆಗಿದ್ದೆ ಅಲ್ವಾ? ಈಗ ಹಾಗೆ ಕರಿತಾ ಇದ್ರೆ ಮನ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದಕ್ ಮುಂಚೆ ಭಯ ಪಟ್ಕೊಂಡಿರ್ತಾ ಇದ್ದೆ. ಇವಾಗಂತೂ ತುಂಬಾ ಧೈರ್ಯವಾಗಿದ್ದೀನಿ. ಅತ್ತೆ ಮಾವ ಕೂಡ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ. ನೋಡವನಿ, ಧೈರ್ಯ ಬಂದಿದೆ, ಧೈರ್ಯವಾಗಿರ್ತೀನಿ ಅಂತ ನೀನ್ ಅನ್ಕೋತಿದ್ಯಾ. ಆದ್ರೆ ನಿಜವಾದ ಧೈರ್ಯ ಯಾವಾಗ ಬರುತ್ತೆ? ಶ್ರೀಕರ್ ನಿನ್ ಗಂಡ ಅಂತ ಎಲ್ರಿಗೂ ಗೊತ್ತಾದ್ಮೇಲೆ. ಹಾಗ್ ಗೊತ್ತಾಗಿದ್ದಿನ ನಾನು ಧೈರ್ಯವಾಗಿರ್ತೀನಿ, ಆನಂದ ಪಡ್ತೀನಿ. ಆ ದಿನಕ್ಕೋಸ್ಕರನೇ ಅಲ್ವಾ ಅಕ್ಕ ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಆ ಕ್ಷಣ ಬೇಗ ಬರುತ್ತೆ ಅಂತ ಇವಾಗ ನನ್ನ ಮನ್ಸಿಗೂ ಅನ್ನಿಸ್ತಾ ಇದೆ ಅಕ್ಕ. ಯಾಕೆ ಫೋನ್ ಮಾಡಿದೆ ಅಂದ್ರೆ ನಾಳೆ ಅತ್ತೆ ಮಾವಂದು ಮದ್ವೆ ದಿನ. ನೀನು ಸೌಮ್ಯನ್ ಕರ್ಕೊಂಡು ತಪ್ಪದೇನೆ ಬರಬೇಕು. ಅತ್ತೇನೆ ನಿನ್ನ ಕರೆಯೋದಕ್ಕೆ ಹೇಳಿದ್ರು. ವಯಸ್ಸಾಗಿರೋರ್ಗೆ ದಸರಾ ಹಬ್ಬ ಅಂದಾಗೆ ಅವ್ರ ಮದ್ವೆ ದಿನಕ್ ನಾನ್ ಬಂದೇನ್ ಮಾಡ್ಲಿ? ನಾನ್ ಬರಲ್ಲ. ಬಾ ಅಕ್ಕ. ನಾನಲ್ಲಿ ಬಂದಾಗ್ಲೆಲ್ಲ ನಿನ್ನ ಆ ಮನೆ ಸೊಸೆಯಾಗಿ ನೋಡ್ಬೇಕು ಅನ್ಕೋತೀನಿ, ಸೋದರ ಸೊಸೆಯಾಗಲ್ಲ. ಶ್ರೀಕರಿಗೆ ಹೆಂಡತಿ ಆಗೋಳು ಅಂತ ಆ ನಿಹಾರಿಕಾ ಓವರ್ ಆಕ್ಟಿಂಗ್ ಮಾಡ್ತಿದ್ರೆ ನೋಡಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಬರಲ್ಲ ಅವನಿ. ನನಗ್ ಕೋಪ ಬಂದು ನೀನ್ ಕತ್ತಲ್ಲಿರೋ ತಾಳಿನ ಹೊರಗಡೆ ತೆಗ್ದು ತೋರ್ಸಿದ್ರು ತೋರ್ಸ್ಬಿಡ್ತೀನಿ. ಶ್ರೀಕರ್ಗೂ ನಿನಗೂ ಇರೋಷ್ಟು ತಾಳ್ಮೆ ನನಗಿಲ್ಲ. ಆದ್ರೂ ನೀನ್ ವಾಪಸ್ ಆ ಮನೆಗೆ ಹೋಗಿರೋದು ಅವ್ರ ಮದ್ವೆ ದಿನ, ಹುಟ್ಟಹಬ್ಬದ ದಿನ ಮಾಡೋದಕ್ಕಲ್ಲ. ನಿನ್ ಮದ್ವೆ ದಿನನ ಬೇಗ ಆಚರಿಸ್ಕೊಳ್ಳೋ ಹಾಗೆ ಮಾಡ್ಕೊ. ನೀನೇನು ಅನ್ಕೋಬೇಡ. ನೀನೇನೇ ಹೇಳಿದ್ರು ಅದು ನನ್ನ ಮೇಲ್ ಪ್ರೀತಿಯಿಂದಾನೆ. ನನ್ನ ಭವಿಷ್ಯದ ಬಗ್ಗೆನೇ ಅಲ್ವಾ ಅಕ್ಕ? ಸರಿ, ನಿಂಗ್ ಬಲವಂತ ಮಾಡಲ್ಲ. ಯಾವುದೋ ಕೆಲಸ ಇದ್ದು ಬರೋಕ್ಕಾಗ್ಲಿಲ್ಲ ಅಂತ ನಾನು ಅತ್ತೆಗೆ ಹೇಳ್ತೀನಿ. ಇಡ್ತೀನಕ್ಕ. ಸರಿ, ನಾಳೆ ನಿಮ್ ಮದ್ವೆ ವಿಷಯ ಗೊತ್ತಾಗಿ ನಿಮ್ ಮದ್ವೆ ದಿನ ಅದ್ಭುತವಾಗಿ ನಡಿಬೇಕು, ಆವಾಗ ಬರ್ತೀನಿ. ನನ್ನ ದೊಡ್ಡ ಮಗ ಅಳಿಯ ಬಂದು ನಿಮ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೋತಾರ ಬಿಡಿ. ಓಕೆ ಚಂದ್ರಮೋಹನ್ ಅವರೇ, ಇಡ್ತೀನಿ. ಅತ್ತೆ ಮಾವ, ಹಾಲು ತಗೊಳ್ಳಿ.
ನೀನು ತಗೊಂಡ್ ಬಂದ್ಯಾಮ್ಮ? ನಾನಲ್ದೆ ಇನ್ಯಾರು ತಗೊಂಡ್ ಬಂದಿದ್ರು ಅತ್ತೆ? ಆಗ್ಲೇ ಅವನಿಗೆ ಕೂಡ ತಗೊಂಡ್ ಬಂದ್ ಕೊಟ್ಲು. ಅಲ್ಲೋಡು ಗ್ಲಾಸ್. ದಿನ ನಾನೇ ಕೊಡ್ತಾ ಇದ್ದೆ ಅಲ್ವಾ, ಇವತ್ತು ಅವನಿಗೆ ಕೊಡೋದನ್ನ ನಾನು ಗಮನಿಸ್ಲಿಲ್ಲ. ನಿಹಾರಿಕಾ ತರ್ತಾಳೆ ಅವನಿ ಅಂತ ನೀವ್ ಹೇಳ್ಬೋದಿತ್ತಲ್ಲ. ತಂದ್ಮೇಲೆ ಬೇಡ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಮ್ಮ? ಅದು ನಿಜಾನೇ ಬಿಡಿ, ಬೇಜಾರ್ ಮಾಡ್ಕೋತಿದ್ಲು. ನೀನ್ ತರೋದ್ ಬೇಡಮ್ಮ ಅಂತ ನಾನೇ ನಿನಗೆ ಹೇಳೋಣ ಅಂತ ಅನ್ಕೊಂಡೆ. ಮಾತಾಡ್ತಾ ಮರ್ತೋದೆ. ಸೋದರ ಸೊಸೆ ಮೇಲೆ ಅಭಿಮಾನ ಜಾಸ್ತಿ ಆಗ್ತಿದೆ, ಸೊಸೆ ಆಗೋಳ ಮೇಲೆ ಫೋಕಸ್ ಕಡಿಮೆ ಆಗ್ತಿದೆ. ಇಂಥ ಬದಲಾವಣೆ ನನ್ನ ಭವಿಷ್ಯಕ್ಕೆ ತುಂಬಾ ಡೇಂಜರ್. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅಯ್ಯೋ ಏನಿಲ್ಲ. ಹಾಗಾದ್ರೆ ಈ ಹಾಲನ್ನ ವಾಪಸ್ ತಗೊಂಡು ಹೋಗ್ಲಾ? ಹೊಟ್ಟೆ ತುಂಬೋಗಿದ್ಯಮ್ಮ, ಏನು ಅನ್ಕೋಬೇಡ, ಇವಾಗ ಬೇಡಮ್ಮ. ಅಯ್ಯೋ ಇದ್ರಲ್ಲಿ ಅನ್ಕೊಳ್ಳೋದಕ್ಕೆ ಏನಿದೆ ಅತ್ತೆ? ನಾನ್ ಸೊಸೆ ಆಗೋಳು, ಅವಳು ಸೋದರ ಸೊಸೆ. ಇಬ್ರಲ್ಲಿ ಯಾರಾದ್ರೂ ಸರಿನೇ. ನಿಮಗ್ ಸೇವೆ ಮಾಡ್ಬೇಕು ಅನ್ಕೊಳ್ಳೋರೆ ಅಲ್ವಾ? ಹೌದಮ್ಮ, ನೀವಿಬ್ರು ನನ್ಗೆ 2 ಕಣ್ಣಿದ್ದ ಹಾಗೆ. ಎಷ್ಟೇ ಆದ್ರೂ ಅವನಿ ತುಂಬಾ ಒಳ್ಳೆಯವಳು, ನೀವು ಅಂದ್ರೆ ತುಂಬಾ ಅಭಿಮಾನ. ಅಂಥ ಅವನಿಗೆ ನೀವ್ ಮಾಡ್ಬೇಕಾಗಿರೋದು ತುಂಬಾನೇ ಇದೆ. ನಾವು ಕೂಡ ಅದೇ ಅನ್ಕೋತಿದೀವಮ್ಮ. ಏನ್ ಮಾಡ್ಬೇಕು ಅಂತ ನಿನ್ಗೇನಾದ್ರೂ ತೋಚಿದ್ರೆ ಹೇಳು. ನನ್ಗನ್ಸೋದೆಲ್ಲ ಒಂದೇ ಒಂದು ಮಾವ. ದುಡ್ಡು ಬಂಗಾರಕ್ಕಿಂತ ಬಂಗಾರದಂಥ ಜೀವನ ಕೊಡ್ಸೋದೇ ಉತ್ತಮ. ಒಂದು ಚಿಕ್ಕ ಸಲಹೆ ಕೊಡ್ತೀನಿ, ಅದು ನಿಮ್ಗೆ ಒಳ್ಳೇದು ಅನ್ಸಿದ್ರೆ ಮುಂದುವರಿಯೋಣ, ಇಲ್ಲ ಅನ್ಸಿದ್ರೆ ಬಿಟ್ಬಿಡೋಣ. ನಮ್ಮ ಕುಟುಂಬದ ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡೋಳು ನೀನು. ನೀನ್ ಕೊಡೋ ಸಲಹೆನ ಮಾಡ್ಕೊಡ್ಬೇಕು ಅನ್ನೋದೇನೆ ನಮ್ಮ ನಂಬಿಕೆ. ಹೇಳಮ್ಮ. ನಾಳೆ ನಿಮ್ ಮದ್ವೆ ದಿನ. ನಮ್ ದೃಷ್ಟಿಲಿ ನೀವು ಪಾರ್ವತಿ ಪರಮೇಶ್ವರರಂಥವ್ರು. ಅದಕ್ಕಿಂತ ಒಳ್ಳೆ ದಿನ ಇನ್ನೇನಿರತ್ತೆ? ಅಂಥ ಶುಭ ಸಂದರ್ಭದಲ್ಲಿ, ಆನಂದವಾದ ಸಮಯದಲ್ಲಿ ವಿಕಾಸ್ನ ಕರೆಸಿ ಅವನಿ ವಿಕಾಸ್ ಹತ್ರ ರಿಂಗ್ ಬದಲಾಯಿಸೋಣ. ಹೇಗೂ ಮದ್ವೆ ಆಗೋರು, ನಿಶ್ಚಿತಾರ್ಥನೂ ಮಾಡ್ಬಿಟ್ರಿ ಅಂತ ಅನ್ಕೊಳ್ಳಿ. ನನಗೂ ಶ್ರೀಕರ್ ಅವ್ರಿಗೂ ಅರ್ಧ ಮದ್ವೆ ಆದ ಹಾಗೆ ಅವ್ರದ್ದು ಕೂಡ ಅರ್ಧ ಮದ್ವೆ ಆಗೋಗತ್ತೆ. ಮದ್ವೆ ಕೆಲ್ಸನ ಶುರು ಮಾಡ್ದಾಗತ್ತೆ. ಮದ್ವೆ ಮುಹೂರ್ತನ ಆಮೇಲೆ ನೋಡ್ಕೋಬಹುದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಎಷ್ಟೇ ಬೇಡ ಅಂತ ಅನ್ಕೊಂಡ್ರು ಅವನಿ ಶ್ರೀಕರ್ ಅವ್ರ ಮೇಲೆ ಎಷ್ಟೋ ರೂಮರ್ಸ್ ಅಂತೂ ಇನ್ನೂ ನಡೀತಾನೆ ಇದೆ. ಅಂಥವ್ರ ಬಾಯಿನ ಮುಚ್ಚಿಸ್ಬೇಕು ಅಂದ್ರೆ ಇಬ್ಬರ ಕೈಯಲ್ಲೂ ರಿಂಗ್ ಬದಲಾಯಿಸೋ ಕಾರ್ಯಕ್ರಮನ ನಾವು ನಡೆಸ್ಬೇಕು. ನನಗೆ ತೋಚಿದ್ದನ್ನು ನಾನು ಹೇಳ್ದೆ, ನೀವು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇದರಲ್ಲಿ ಯಾವುದೇ ಬಲವಂತನೂ ಇಲ್ಲ. ನೀವು ದೊಡ್ಡವರು, ನಿಮ್ಮ ಇಷ್ಟದ ಪ್ರಕಾರನೇ ನಾವು ನಡ್ಕೋತೀವಿ. ತುಂಬಾ ಒಳ್ಳೆ ಯೋಚನೆ ನಮ್ಮ. ಅವನಿ ಜೀವನಕ್ಕೆ ಒಳ್ಳೇದಾಗೋ ಸಲಹೆನೇ ಕೊಟ್ಟಿದ್ಯಾ. ಇದರಲ್ಲಿ ಇಲ್ಲ ಅನ್ನೋಕೇನಿದೆ? ಹೌದಮ್ಮ, ನಮ್ಗೆ ಯೋಚನೆ ಬರ್ಲಿಲ್ಲ. ನಿಂದೆಷ್ಟು ದೊಡ್ಡ ಮನ್ಸು ಅಂತ ಇಂಥ ವಿಷಯ ಹೇಳ್ದಾಗೆ ನಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ಮಾವ. ಈಗಲೇ ಅವನಿನ್ ಕರೆದು ಹೇಳೋಣ. ಇವಾಗ ಬೇಡ ಅತ್ತೆ. ಏನಮ್ಮ? ನಾಳೆ ನಿಮ್ ಮದ್ವೆ ದಿನ ಅಂತ ಅವನಿ ನಿಮಗ್ ಸರ್ಪ್ರೈಸ್ ಕೊಟ್ಟ ಹಾಗೆ ಕೊನೆ ನಿಮಿಷದಲ್ಲಿ ನಾವು ಅವನಿಗೆ ಸರ್ಪ್ರೈಸ್ ಕೊಡೋಣ. ರಿಂಗ್ ಬದಲಾಯಿಸ್ಕೋಬೇಕಂದ್ರೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ಡ್ ಆಗಿರ್ಬೇಕಲ್ಲಮ್ಮ. ಅವನಿ ಯಾವುದಕ್ಕೆ ಆದ್ರೂ ಪ್ರಿಪೇರ್ ಆಗೋಗ್ತಾಳೆ ಮಾವ. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡೋಣಂತೆ. ಸರಿ ಮಾವ. ಯಾವುದೇ ಪರಿಸ್ಥಿತಿಯಲ್ಲೂ ಅವನಿಗೆ ಈ ವಿಷಯ ಗೊತ್ತಾಗಬಾರ್ದು. ಸರಿ. ಇಷ್ಟು ಒಳ್ಳೆ ಸೊಸೆ ಸಿಗೋದು ಕೂಡ ನಮ್ಮ ಅದೃಷ್ಟ.
ಹೌದು ವೇದ. ಅವನಿ, ನಾಳೆ ನಮ್ ಸ್ಯಾಡೆಸ್ಟ್ ವಿಕ್ಕಿ ಜೊತೆ ಎಲ್ಲರ ಮುಂದೆ ನೀನು ರಿಂಗ್ ಹಾಕ್ಸ್ಕೊಳ್ಳೋ ಹಾಗೆ ನಿನ್ನ ಸಿಕ್ಕಾಕ್ಸಿದ್ದೀನಿ. ಭಾವ ಎಲ್ಲಿದ್ದಾರೆ? ಭಾವ, ಭಾವ, ಭಾವ. ಯಾರಿಗೋಸ್ಕರ ಹುಡುಕ್ತಿದೀಯಾ? ನಮ್ ಭಾವನ್ ಹುಡುಕ್ತಾ ಇದ್ದೆ. ಹೌದಾ? ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಗಮನಿಸಿ ಭಾವ, ಯಾರಾದ್ರೂ ನೋಡ್ಬಿಡ್ತಾರೆ. ಸೋದರ ಸೊಸೆ ಅಂತ ಗೊತ್ತಾದ್ಮೇಲೆ ನಾದಿನಿಯವರು ಪೂರ್ತಿಯಾಗಿ ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟಿದ್ದಾರೆ. ಹೌದಾ ಪಾಪ? ಯಾವಾಗ್ಲೂ ಅತ್ತೆ ಮಾವ ಅನ್ಕೊಂಡು ಅವ್ರ ಸುತ್ತನೇ ಸುತ್ತಿರ್ತಾರೆ. ಹಾಗೆ ಕರೆಯೋದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಜಾತಕದ ವಿಷಯದಿಂದ ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಳ್ಳೋದಿಕ್ಕಾಗ್ಲಿಲ್ಲ ಅನ್ನೋದ್ ಬಿಟ್ರೆ ಅತ್ತೆ ಮಾವ ಇಬ್ರು ತುಂಬಾನೇ ಒಳ್ಳೆಯವರು. ಒಳ್ಳೆ ಗಂಡನ್ನ, ಒಳ್ಳೆ ಕುಟುಂಬನ ಅದೃಷ್ಟವಾಗಿ ಕೊಟ್ಟಿರೋ ಆ ದೇವ್ರು ಜಾತಕನ್ ಮಾತ್ರ ಅದೃಷ್ಟವಾಗಿ ಕೊಡ್ಲೇ ಇಲ್ಲ. ಹಾ, ಒಂದ್ ಮಾತು ಹೇಳಲ್ಲ ಭಾವ? ಇದಕ್ ಮುಂಚೆ ಅಗತ್ಯಕ್ಕೋಸ್ಕರ ಸುಳ್ಳು ಹೇಳ್ದಾಗ ನೋವು ಅನ್ಸಿದ್ರು ಅಷ್ಟಾಗಿರ್ತಾ ಇರ್ಲಿಲ್ಲ. ಆದ್ರೆ ಈಗ ಎಲ್ರಿಗೂ ನಾನು ಸ್ವಂತದವಳು ಅಂತ ಗೊತ್ತಾದ್ಮೇಲೆ ಒಂದು ನಿಜಾನ್ ಬಚ್ಚಿಡ್ತಾ ಸುಳ್ಳುಗಳಿಂದ ಬದುಕಬೇಕು ಅಂದ್ರೆ ತುಂಬಾ ನೋವಾಗ್ತಾ ಇದೆ. ಒಬ್ರಿಗೆ ಹಾನಿ ಮಾಡ್ದಿರೋ ಸುಳ್ಳು ತಪ್ಪಲ್ಲ. ಆ ವಿಷಯದ ಬಗ್ಗೆ ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಸರಿನಾ? ಇನ್ನೊಂದ್ ಮಾತನ್ನು ಹೇಳ್ಬೇಕು ಅನ್ನಿಸ್ತಾ ಇದೆ, ಆದ್ರೆ ಈಗ ಹೇಳೋದಕ್ಕಾಗಲ್ಲ. ಏನದು? ನಿಹಾರಿಕಾ ಒಳ್ಳೆಯವಳಾಗಿದ್ರೆ ಆಗಿದ್ರೆ ಹೇಳಿ ನಾದ್ನಿಯವ್ರೆ. ನಾನ್ ನಿನ್ನ ತ್ಯಾಗ ಮಾಡ್ಬಿಡ್ತಾ ಇದ್ನೇನೋ ಭಾವ. ಥ್ಯಾಂಕ್ ಗಾಡ್, ನನ್ನ ಅದೃಷ್ಟ ಚೆನ್ನಾಗಿದ್ದು ನಿಹಾರಿಕಾ ಕೆಟ್ಟವಳಾಗಿದ್ದಾಳೆ. ಅಯ್ಯೋ, ನೀವು ಹೆಣ್ಮಕ್ಳು ಸಾಮಾನ್ಯದವರಲ್ಲ. ನೀವು ತ್ಯಾಗ ಮಾಡಿ ಚರಿತ್ರೆಯಲ್ಲಿ ಉಳ್ಕೋತೀರ. ನಾವೇನೋ ತಲೆನೆಲ್ಲ ಕೆಡಿಸ್ಕೊಂಡು ಬೀದಿ ಬೀದಿ ಸುತ್ತಬೇಕಾಗತ್ತೆ. ಆದ್ರೂ ತಮಗೆ ಇಂಥ ಯೋಚನೆಗಳು ಯಾಕೆ ಬರ್ತಿದೆ ಮೇಡಮ್? ಯಾಕೋ ಹಾಗನ್ನಿಸ್ತು? ನೀನು ಅಷ್ಟು ದೂರ ಯೋಚನೆ ಮಾಡಬೇಡ ತಾಯಿ. ನೀನು ನನ್ನ ಲೈಫಲ್ಲಿ ಇಲ್ಲ ಅಂತಂದ್ರೆ ನನ್ನ ಲೈಫ್ ಪೂರ್ತಿ ಶೂನ್ಯ ಆಗಿ ಹೋಗುತ್ತೆ. ನಾನಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನನ್ನು ಮಿಸ್ ಆಗ್ತೀರಾ? ಸತ್ತೋಗ್ತೀನಿ. ಆ ಥರ ಎಲ್ಲ ಮಾತಾಡಬೇಡಿ. ಇದು ನಿಜ. ನನ್ನ ಮೇಲೆ ಪ್ರಾಣ ಕೊಡೋಷ್ಟು ಪ್ರೀತಿ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಓನ್ಲಿ ಥ್ಯಾಂಕ್ಸ್ ಏನಾ? ಇನ್ನೇನ್ ಬೇಕು? ಏನೋ ಅಂದ್ರೆ ಅಪ್ಪ, ನೀವ್ ಈ ತರ ಕೆಲಸ ಮಾಡ್ಬೇಡಿ, ಬಿಡಿ. ಅತ್ತೆ ಮಾವನ್ ಮದ್ವೆ ದಿನ ಸೆಲೆಬ್ರೇಷನ್ ಕೆಲಸ ತುಂಬಾನೇ ಇದೆ, ಬಿಡ್ರಿ. ಅಬ್ಬಾ, ಅವನೇ 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 ನಿನ್ನಂತ ಸೊಸೆ ಯಾವ ಮನೇಲೂ ಇರೋದಿಲ್ಲ. ನಾನು ನನ್ನ ಕುಟುಂಬ ತುಂಬಾ ಅದೃಷ್ಟ ಮಾಡಿದ್ದೀವಿ. ಅಮ್ಮ ಅಪ್ಪ ನಿನ್ನ ಒಪ್ಕೊಂಡ್ರೆ ಅದ್ ನನ್ನ ಪಾಲಿಗೆ ದೊಡ್ಡ ವರ. ಅತ್ತೆ ಮದುಮಗಳಾದಳು, ಮಾವ ಮದುಮಗನಾದನು. ಅತ್ತೆ ಮದುಮಗಳಾದಳು, ಮಾವ ಮದು. ಇನ್ನು ಎಲ್ಲಿ ರೆಡಿ ಆಗಿದ್ದಾರೆ ಪೃಥ್ವಿರಾಜಣ್ಣ? ನಾವೇ ಹೋಗಿ ರೆಡಿ ಮಾಡ್ಬೇಕು. ನಿಹಾರಿಕಾ, ಬೇಗ ಬಾ. ಶ್ರೀಕರ್ ಭಾವ, ಬೇಗ ಬನ್ನಿ. ಹೀಗೆ ಹೊಸ ಕರೆಯೋದನ್ನ ಕೇಳ್ತಿದ್ರೆ ಕಿವಿ ಕಠೋರವಾಗಿದೆ. ಅದೇನ್ ದೊಡ್ಡ ಭಾವ ಹಾಗಂತೀರಾ? ಹೀಗ್ ಪ್ರೀತಿಯಿಂದ ಕರೀತಾ ಇದ್ರೆ ಎಷ್ಟು ಒಳ್ಳೆ ಫೀಲ್ ಇದೆ ನೋಡಿ. ನಿನಗ್ ಫೀಲ್ ಇದೆಯೇನೋ, ನಮ್ಗಿಲ್ಲಿ ಉರಿತಿದೆ. ಹೌದಾ? ಹಾಗಿದ್ರೆ ಹೋಗಿ ಫ್ರಿಡ್ಜ್ ಅಲ್ಲಿರೋ ಕೂಲ್ ಡ್ರಿಂಕ್ ತಗೊಂಡ್ ಕೊಡಿ. ಹೀಯಾಳ್ಸೋದು ಮಾಮೂಲಿ ಆಗಿಲ್ವಲ್ಲ. ಅಯ್ಯೋ, ನನ್ ಮುದ್ದಿನ ತಂಗಿ ಕಾವ್ಯ ಜೊತೆ ನಾನು ಅಷ್ಟು ಮಾತ್ರ ಸಲ್ಗೆಯಿಂದಿರ್ಬಾರ್ದ? ಜೊತೆಗೆ
ಇವತ್ತಂತೂ ಅತ್ತೆ ಮಾವನ್ ಮದ್ವೆ ದಿನ, ಸಂತೋಷವಾಗಿ ಧೂಮ್ ಧಾಮ್ ಅಂತ ಮಾಡೋಣ. ಭಾವ, ಹೇಳಿ ನಾದ್ನಿ ಅವರೇ. ಗಂಡಸ್ರೆಲ್ಲ ಹೋಗಿ ಮಾವನ್ ರೆಡಿ ಮಾಡಿ, ಹೆಂಗಸ್ರೆಲ್ಲ ಹೋಗಿ ಅತ್ತೆನ್ ರೆಡಿ ಮಾಡ್ತೀವಿ. ಆಗ್ಲಿ, ನಿಮ್ಮ ಆಜ್ಞೆ. ನಡಿ ಭಾವ. ಅರೆ, ನೀವು ಬನ್ನಿ. ಅಯ್ಯೋ, ಫೋಟೋಗ್ರಾಫರ್ನ ಕರ್ಸಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ಪರವಾಗಿಲ್ಲ, ಪೃಥ್ವಿರಾಜ್ ಅಣ್ಣ ಫ್ರೀಯಾಗಿ ಇದ್ದಾರಲ್ವಾ? ಭಾವ, ನಡೀರಿ. ಬಾ.